ದೇವರ ನಿಲುವು ಹೇಗಲ್ಲ ಕೈ ಮುಗಿ ಬೀರಿಸಿರಾಜ್ ತಟ್ಟಿ ಬಟ್ಟಿ ನಿಲ್ಲಬೇಕಾದ ಲಕ್ಷಣ ಆಗಿತ್ತು. ನನ್ನ ಮುಖ ಅಲ್ಲಿ ನೋಡ್ತಾ ಇದೆಯಲ್ಲ, ಮುಖ ನೋಡುವುದು ಗೌರವ ಕೊಡುವ ಲಕ್ಷಣ ಅಲ್ಲ ಪ್ರಭು. ತಾವೇ ಹೇಳಿದ್ದೀರಲ್ಲ, ಯಾರ ಮುಖ ನೋಡಿ ಮಾತಾಡ್ಬೇಕು ಅನ್ನೋದಾದ್ರೂ ತಿಳ್ಕು ಅಂತ. ಹಾಗಾದ್ರೆ ನಿಮ್ ಮುಖ ನೋಡುದು ಬೇಡ ಅಂತ ಮುಖ ನೋಡಿ ಮಾತಾಡಿದ್ರೆ ಅವನನ್ನ ನಕ್ಕೆ ಹೋಗುದಿಲ್ಲ ಬಂತಲ್ಲ. ಕಣ್ಣಿಟ್ಟು ಮಾತಾಡು. ಹಾಗೆ ನಾನು ಇವನಿಗೆ ಕಲಿಸಿದ್ದೆ ಯಾಕೆ ಬೇಡ? ಯಾಕೆ ಗೊತ್ತಾಗ್ಲಿಲ್ಲ? ಯಾರನ್ನ ಕರೀದ? ಓ ಕೃಷ್ಣ ದೇವರನ್ನ. ನಾನು ದೇವರ, ನೀವು ದೇವರೇ. ನಿನಗೆ ಅನ್ನ ಕೊಡುವ ಯಾರು? ನೀವೇ. ಸಮಯ ಕೊಡುವ ಯಾರು? ಅವರು. ಅನ್ನ ಕೊಡುವವರು ನೀವು. ಹಾಗೆ ನಮ್ಗೆ ಅವರು ಪ್ರಭುಗಳೇ ರಾಜ, ಇವು ರಾಜ ಅಲ್ಲೇ. ಆ ಸ್ಥಾನ ಇಟ್ಕೊಂಡಲ್ವಾ? ಸ್ಥಾನ ಇದ್ದೇನೆ ಮರ್ಯಾದೆ. ಹೌದು, ಮರ್ಯಾದೆ ಇಟ್ಕೊಂಡಲ್ಲ. ನನಗೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನಿಗೆ ಪ್ರವೇಶ ಈ ಹೊತ್ತಿನಿಂದ ಇಲ್ಲ. ಕೃಷ್ಣನಿಗೆ ಮಾತ್ರ ಪ್ರವೇಶ ನಿಷಿದ್ಧ. ಸಭಾ ಪ್ರವೇಶ ಇಲ್ಲ. ಮಧ್ಯಾಹ್ನ ಬಂದು ಬಿಡ್ಬೋದು. ಬಾವಿ ನಿಂತಿ ಒಂದು ವೇಳೆ ಬಂದಿ ಆ ಸಮಯ ಈ ಸಮಯಕ್ಕೆ ಆ ವೇಳೆ ಈ ವೇಳೆ ಇಲ್ಲ. ಯಾವಾಗಲೂ ಬರ್ತಾರೆ ಪುರುಷರಿದ್ದು ಸಮಯಕ್ಕೆ ಬರ್ತಾರೆ. ಕಳ್ಳಬೇಕು ಹಾಲು ಕುಡಿಲಿಕ್ಕೂ ಸಮಯ ಇಲ್ಲ, ಕೃಷ್ಣ ಆಸ್ಥಾನಕ್ಕೆ ಬರ್ಲಿಕ್ಕೂ ಸಮಯ ಇಲ್ಲ. ಇದು ಯೋಗ್ಯವಾದ ಈ ಉದಾಹರಣೆ ಮಾತ್ರ ನೋಡು, ಅವನಿಗೆ ಯೋಗ್ಯವಾದ ಬಂದು ಯಾವುದು ಇದು ಮಾತಾಡಿಯೋದು ಹೇಳಿದವರಿಗೆ ನಾನು ಕೊಡ್ತೇನೆ. ಮಾಡಿದ್ದಾಗ ನೀನು ನೀನಾಗಿರುವ ಮತ್ತೆ ನೀನು ನಾನಾಗಿರ್ಬೇಕು. ಇವತ್ತು ನಿಮ್ಮ ವೇಷ ನಂದೆ. ವೇಷ ಮಾಡ ಆ ವೇಷ ಉಂಟಾಗಿ ವನರಾಮನ ಆ ವೇಷಧಾರ್ಯ ಇದ್ದಾಗ ಚಿತ್ತ ಬಂದ್ರೆ ನಾ ಈ ವೇಷ ಮಾಡಬೇಕು ಅಂತಿಲ್ಲ. ಈ ವೇಷ ನಿಮ್ಮ ನೆನಪು ಮಾಡ್ಕೊಂಡ್ರು ಆ ವೇಷ ಹಾಕಿದೆ. ಹೆಚ್ಚ ಹೇಳಿ ಹೊರಗೆ ಕೂಡಲು ಬರಬಾರ್ದು. ಒಂದು ವೇಳೆ ಬಂದ್ರೆ ನಿನ್ನ ಗೊತ್ತಾಯ್ತಲ್ಲ? ಸಂಪೂರ್ಣ ಗೊತ್ತಾಯ್ತು. ನಾನು ಚಮತ್ಕಾರ ಬಹಳ ಮಾತು ಕಳ್ಳೆನ್ನಪ್ಪು ಈ ಕುಳಿನಪ್ಪು ಕಷ್ಟ. ಹಾಗಾಗಿ ಮಾಡಬಾರದು. ಕಷ್ಟ ಹೇಳಿ ನಮ್ಮ ಎಚ್ಚರಿಕೆಯ ಧ್ವನಿ ಮಾನವ ಮುಂದಿನಲ್ಲಿ ಸದಾ ಕಾಲ ಕೆಪ್ಪಿಸುತ್ತಾರೆ. ತಪ್ಪಿದ ಸವಾಲಾಗಿಲ್ಲ. ಹೋದಾಗ ನಿಮಗೆಲ್ಲ ಸಂತೋಷ ಅಲ್ಲ? ದೊಡ್ಡವ್ರ ಮನೆ ಕೆಲಸ ಮಾಡೋದು ಎಷ್ಟು ಸಮಸ್ಯೆ ಅಂತ ಈಗ ಗೊತ್ತಾಯ್ತಲ್ಲ. ಹೇಳಿಕ್ಕೆ ಎಲ್ಲ ಅಧಿಕಾರವೂ ನಿಂದೆ. ಯಾಕೆ ಕಡೆ ತಲೆ ತೆಗಿಲಿಕ್ಕೆ ಉಪಯೋಗ ಆಗ್ತದಲ್ಲ. ಅವನಿಗೆ ಹೇಳಿದಲ್ಲ, ಕಳ್ಳ ನಂಬುದ್ರು ಕುಳ್ಳ ನಂಬರ್ ವಿಷಯ
ಅದು ನಮ್ಗಿಂತ ನಾವು ತಲೆ ಬಿಸಿ ಮಾಡ್ಕೊಳ್ಬೇಕು. ನಿತ್ಯ ನಾನು ಬಂದಾಗ ಕರೆದು ನಿಲ್ಲುವವ ಇವತ್ತು ಕಟ್ಟಿ ನಿಂತಿದ್ದಾನೆ. ಏ ದಾರ, ನನ್ನನ್ನು ನೀನು ಏನು ಅಂತ ತಿಳ್ಕೊಂಡೆ? ಏನು ಅಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನೀನು ಉದ್ಧಾರ ಆಗಲಿಲ್ಲ. ಮೊದಲು ನಿನ್ನನ್ನು ನೀ ಏನು ಅಂತ ತಿಳ್ಕೋ, ಹಾಗೆ ನೀನು ಉದ್ಧಾರ ಆಗ್ತದೆ. ನಾನೇನಾಗಬೇಕು ಅಂತ ಹೇಳುವ ನೀನೇನು ಅಂತ ಹೇಳು. ನಾನು ಯಾರು ಗೊತ್ತಿಲ್ಲ. ಈ ದ್ವಾರಕ್ಕೆ ಅಧಿಕಾರಿ ಪರಿಣಾಮ ನಾನು. ಅಯ್ಯೋ, ದ್ವಾರಕೀಯ ಪರಿಸ್ಥಿತಿ ಅಣ್ಣ ಅನ್ನುವಂತ ಒಂದು ಸ್ವಲ್ಪನಾದ್ರೂ ಗೌರವವನ್ನು ಉಂಟೇನೋ? ಅಣ್ಣನ ಮುಂದೆ ನಿಲ್ಲುವುದು ಈಗ ಕಾಣಿಕೊಂಡು ತಪ್ಪಾಯ್ತು ಅಂತ ಹೇಳಿ ನಿನ್ನ ಜೀವನದಲ್ಲಿ ಯಾವತ್ತೇ ನೋಡಿ ಯಾವ್ದಾದ್ರು ಮನೆ ಹೆಣ್ಣು ಮಕ್ಕಳು ಜೀವನ ಹಿಡ್ಕೊಂಡು ತಿರುಗುವುದೇ ಬಿಟ್ಟ ಮತ್ತು ಒಳ್ಳೆ ಕೆಲಸ ನಿಮಗಿದಲ್ಲ ಪೂರ ಬೇಡ ಹೊಡೆದು ಮಾಡು ಅಷ್ಟು ನಿಮ್ದೇ ಆಯ್ತು, ಅಲ್ಲ ನಿಮ್ದೇ ಆಯ್ತು. ನೀವೆಲ್ಲ ಹೀಗೆ ಮಾಡಿದ್ರೆ ಅಷ್ಟು ನಿಮಗೆ ಅಂತ ನೀವು ಮಾಡಿಕೊಂಡು ಅಲ್ಲ ಕಣ್ಣಲ್ಲಿ ನೀರು ಯಾಕೋ ಏನಾಯ್ತಾ? ನಗುವುದಲ್ಲ ಬಿಗುವುದಲ್ಲ ಒಂದು ನಮ್ರತೆ ನಗುವುದಲ್ಲ ಬಿಗುವುದಲ್ಲ ನಗುವುದಲ್ಲ ಬಿಗುವುದಲ್ಲ ಒಂದು ನಮ್ರತೆ ನಗುವುದಲ್ಲ 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 ಬಿಗುವುದಲ್ಲ ಒಂದು ನಮ್ರತೆ ನಿಮ್ಮ ಒಂದು ನಮ್ರತೆ ನಿಮ್ಮ ಒಂದು ನಮ್ರತೆ ಒಂದು ಗೆಜ್ಜೆ ಮುಂದೆ ಗೆಜ್ಜೆ ನೋಡಿ ಜಾಗ್ರತೆ ಒಂದು ಗೆಜ್ಜೆ ಮುಂದೆ ಗೆಜ್ಜೆ ನೋಡಿ ಜಾಗ್ರತೆ ನಗುವುದಲ್ಲ ಬಿಗುವುದಲ್ಲ ಒಂದು ನಮ್ರತೆ ಆಮೇಲೆ ಅದನ್ನು ಮುಚ್ಚಲಿಕ್ಕೆ ಹೇಳು, ಇದನ್ನೊಂದು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ. ಅದು ಮುಚ್ಚೋದಲ್ಲ, ಅದು ನಿತ್ಯ ಬೇಡ. ಹಾಗಿದ್ದ ಬ್ಯಾರೆತ್ ಒಂದು ಹಾಕು. ಅದನ್ನಾದ್ರು ಮಾಡಿ. ಏನ ಏನ ನಿನ್ನದೇನ ನಗತೀಯ ಅಳತೀಯ ಒಂದು ನನಗೆ ಅರ್ಥವೇ ಆಗಲಿಲ್ಲ. ನಗುವುದೋ ಅಳುವುದೋ ನೀವೇ. ನಾನೇ ಏನ ಮೊದಲು ಬಂದಾಗ ಅಷ್ಟು ಮಾತಾಡ. ಯಾಕೆ ಏನದು ನಾನು ಮಾತಾಡದ್ದ?
ನಿನಗೆ ಏನಾದ್ರು ಆಯ್ತು ಅಥವಾ ಏನಾದ್ರು ಬಂತು ಅಂತ ದರ್ಶನ ಬರ್ಲಿಕ್ಕೆ ಅಂತ ಆಯ್ತು ಮಾತ್ರ ಅಲ್ಲ, ಇವತ್ತು ಪ್ರಸಂಗ ಏನು ಅಂತ ನಿಮಗೆ ಗೊತ್ತಾಗಲಿಲ್ಲ. ಪ್ರಸಂಗ ಬದಲಾವಣೆ ಆಯ್ತು ಇಲ್ಲ, ಬದಲಾವಣೆ ಆದದ್ದು ಮಾತ್ರ ನಿಮಗೆ ಗೊತ್ತಾಗುತ್ತದೆ. ಇದು ಪ್ರಸಂಗ ಯಾವತ್ತೂ ಗೊತ್ತಾಗುವುದಿಲ್ಲ. ಇದ್ದ ಪ್ರಸಂಗ ಯಾಕೆಂದ್ರೆ ನನ್ನ ಪ್ರಸಂಗದ ವ್ಯವಹಾರವೇ ಬೇರೆ. ಹೌದು, ನೀವು ಯಾವತ್ತು ಆ ಪ್ರಸಂಗದಲ್ಲಿ ಇರ್ತೀರಿ. ಇಲ್ಲ, ಈ ಪರಿಸ್ಥಿತಿ ಪ್ರಸಂಗ ಯಾರಿಗೆ ಬೇಕು? ಒತ್ತಡವೇ ಸಂಪೂರ್ಣ ಒತ್ತಡ, ಹಿಂದೆ ಮುಂದೆ ಎಂದಿನಂತೆ ಇವತ್ತು ತುಂಬಿದ ಸಭೆಯಲ್ಲಿ ನಿಮ್ಮಂತ ಬಲರಾಮ ಸರಿ ಓದಕವನ್ನು ಬಿಟ್ಟವರು ಒಮ್ಮೆ ನಾನು ಬರ್ಲಿಕ್ಕೆ ಹೇಳಿ. ಸರಿ ಬರ್ಬೇಕಾದ್ರೆ ಹೋದ ಕೂಡಲೇ ಏನ್ ಮಾಡಿದ್ರು ಗೊತ್ತುಂಟ? ಗೊತ್ತಿಲ್ಲ. ಹಾ, ಹಿಡ್ಕೊಂಡ್ಯಾ? ಇಲ್ಲ, ಕೈ ಬಿಟ್ಟೆ. ಬಿಟ್ಟಿಯಾ? ಬಹುಶಃ ಹಿಡಿಲಿಕ್ಕೆ ಆಗಲಿಲ್ಲ. ಎಲ್ಲರದ್ದು ಹಿಡಿಲಿಕ್ಕೆ ನಾ ಜನ್ಮ ಮತ್ತೇನು? ಆಗಲ್ಲ. ಏನು ಕೊಟ್ಟಿತ್ತು ಏನಂದ? ಏನು ಅಧಿಕಾರವನ್ನ ನಿನಗೆ? ಹಾ, ನಮ್ಮ ಅಣ್ಣ ಅದು ಮಾತಾಡಿದ್ದು ಎಷ್ಟು ನನಗೆ? ನಮ್ಮ ಅಣ್ಣ ಈ ರೀತಿಯಲ್ಲಿ ಮಾತಾಡಿದ್ದು ಎಷ್ಟು, ಯಾವ ಸಮಯಕ್ಕೆ? ಅದು ಕಷ್ಟ ಆಗ್ತದೆ. ಮಧ್ಯಾಹ್ನ ಅಥವಾ ನಿಮ್ಮ ಅಣ್ಣ ವಿಷಯದಲ್ಲಿ ಹೇಳುತ್ತಿದ್ರೆ ದಿನಕ್ಕೆ ಎಷ್ಟು ತಾಸು ಅಂತ ಕೇಳಿದ್ರೆ ಅವ್ರು ಸರಿ ಇದ್ದಷ್ಟು ಹೊತ್ತು ಹೇಳುದು, ಹಾಗಾಗಿ ಎಷ್ಟೊತ್ತಿಗೆ ಅಂತ ಅದು ಹೊತ್ತು ಸರಿ ಇಲ್ಲ ಅಂತೂ ಹೇಳಿದ್ದು ಹೌದು. ಹಿಂದಿನಿಂದ ಮೊದಲುಕೊಂಡು ಕಳೆ ಬೆಕ್ಕು ಬಂದ್ರು ಒಳಬಿಡು. ನನ್ನಂತವ್ ಬಂದ್ರು ಒಟ್ಟಿಲ್ಲ, ಕಳೆಬೇಕು ಒಳಬಿಡು. ಆದ್ರೆ ನಿನ್ನಂತವ್ರು ಮಾತ್ರ ಬಿಡಬೇಡ ಅಂದ್ರು. ಅಂದ್ರೆ ನಮಗಿಂತಲೂ ನಿಮ್ಮ ಸ್ವಲ್ಪ ಕೆಳಗೆ ಇಟ್ಟು ಆ ವಿಷಯದಲ್ಲಿ ಬೇಸರ ಅಲ್ಲ, ರಾಜಾಜ್ಞೆ ಅಲ್ವಾ? ಅದನ್ನ ನಾವು ನಡೆಸುವುದು ನಮ್ಮ ಸೇವಕರ ಕರ್ತವ್ಯ. ಆ ಕಾರಣಕ್ಕಾಗಿ ಬಂದಂತ ನಿಮಗೆ ನಮಸ್ಕಾರ ಮಾಡುವುದು ಹೊರತಾಗಿ ತಡೆದು ಬಂಧಿಸಿ ಬೈರೆ ಅದು ನಂದಲ್ಲ, ನಿಮ್ಮ ಅಣ್ಣ. ಈಗ ಇನ್ನು ಮುಂದೆ ಶುರುವಾಗ್ತಿರುವುದು ಇಲ್ಲಿ ಅಧಿಕಾರಿ ನಿಮ್ಮಣ್ಣ ಆದರೂ ಸಹ ನಮ್ಮ ಸದಾ ನಮ್ಮ ಕಷ್ಟಕ್ಕೆ ಹೋಗಿದವರು ನೀವು. ನಾವು ಬರುವುದಿಲ್ಲ ಅಂದ್ರೂ ಸಹ ಯಾರತ್ತಾದ್ರೂ ಮಾತಾಡಿ ಕರ್ಕೊಂಡು ಬರುವವರು ನೀವೇ. ನಾವು ಕಾರಣ ಏನು? ನಿಮಗೆ ಉದ್ಧಾರ ಆಗುವ ಮನಸ್ಸಿಲ್ಲದೆ ಇದ್ದರೂ ಒತ್ತಡದಿಂದಲಾಗುವ ನಿಮ್ಮ ಉದ್ಧಾರದ ದಾರಿ ತೋರಿಸೋಣ. ಹೌದು, ಉದ್ಧಾರ ಆಗುವವರಿಗಾದ್ರೂ ಮಾತ್ರ ಈ ಮಾತು ಕಲ್ತದೆ. ನಿನಗೆ ಕಲಿಯುವುದಿಲ್ವಾ? ಯಾರಿಗೂ ಸರಿಯೋದಿಲ್ಲ. ಈ ಮಾತನ್ನು ಯಾಕೆ ಹೇಳಿದೆ? ನಮ್ಮ ಕಷ್ಟದಲ್ಲಿ ಅನ್ನ ಕೊಟ್ಟವರು ನೀವು. ನಿಮ್ಮನ್ನು ತಡೆಯುವ ಅಧಿಕಾರವೂ ನಮಗಿಲ್ಲ, ತಡೆಯದೆ ಇರ್ಲಿಕ್ಕೆ ಉಪಾಯವೂ ಇಲ್ಲ. ಹಾಗಾಗಿ ಆವಾಗ ಒಂದ್ಸಲ ಸಿಟ್ಟು ಬಂದದ್ದೌದು, ಕೊನೆಗೆ ದುಃಖ ಆದದ್ದು. ನಿಮ್ಮನ್ನು ಅಚ್ಯುತ ಅಂತ ಕರೆದ್ರು, ಅಕಳಂಕ ಅಂತ ಕರೆದ್ರು. ಅದ್ ಎರಡು ಹೆಸರು ಉಳಿಸ್ಕೊಳ್ಬೇಕು ಅಂತ ಮನಸ್ಸಿದ್ರೆ ನಿಮ್ ಯಾವ ಹೆಂಡತಿ ಮನೆಗಾರು ಹೋಗಿ ಒಳಗೊಂಡು ಆಯ್ತಪ್ಪ, ನಾನೆಲ್ಲಿಯೂ ಹೋಗಬಹುದು, ಆದ್ರೆ ಒಳ ಪ್ರವೇಶ ಮಾಡಲಿಕ್ಕೆ ನನಗೆ ಆಜ್ಞೆ ಇಲ್ಲ ಅಂತ ಆಯ್ತು. ಇಲ್ಲ, ನೀವು ಹೋದ್ರೆ ಏನೀಗ? ನೀವು ಹೋದ್ರೆ ಪರವಶ ಇದೇ ದಿವಸ ನನ್ನ ನಿನ್ನ ಸಾವು ನನಗೆ ಸಂತೋಷ ತರುವುದಿಲ್ಲ. ನೀನು ಬದುಕಲೇಬೇಕು. ದುಡುಕಿ ಒಳ ಪ್ರವೇಶ ನಾನು ಮಾಡಲಾರೆ. ಅದಕ್ಕೊಂದು ಕೆಲಸ ಮಾಡಿ, ನೀನೇ ಇನ್ನೊಮ್ಮೆ ಹೋಗ್ತೀಯಾ? ನನ್ನ ಅಣ್ಣನಲ್ಲಿ ಒಂದೇ ಮಾತನಾಡಿ, ನಂದ ಕಂದ ಮುಕುಂದ ಶ್ರೀ ಗೋವಿಂದ ಬಂದಿದ್ದಾನೆ, ಬರುವುದಕ್ಕೆ ಅಪ್ಪಣೆಯನ್ನ ಕೇಳುತ್ತಿದ್ದಾನೆ. ಅಷ್ಟೇ ಇಷ್ಟೇ ಸರ್, ನಿಮ್ಮ ಪರವಾಗಿ ಕೇಳ್ಕೊಂಡು. ಹೌದು, ಸಮಸ್ಯೆ ಉಂಟೆ? ಏನು? ಅದೇ ಇದು ಈ ಉಪಾಯ ಸಾಧನೆ ಎಷ್ಟು ದಿವಸದಿಂದ ಮಾಡುತ್ತೋ ತಾವು? ನೀವು ಒಳಗೆ ಹೋದ್ರೆ ನಮ್ ತಲೆ ಹೋಗು. ಈಗ ಹೇಗೂ ನಿನ್ನ ಸಿಟ್ನಲ್ಲಿ ಒಬ್ಬರಿದ್ದವು. ಹೌದು, ಈಗ ನೀವು ಬಂದಿದ್ದೀರಿ ಅಂತ ಹೇಳಲಿಕ್ಕೆ ಹೋದ್ರು ನಮ್ದು ಹೋಗುದು ಒಂದು ನಿನ್ನೆ ರೂಢಿಸಿಕೊಳ್ಳಿಕ್ಕೆ ಇದಾರ್ಯ. ಭಯಪಡಬೇಕಾಗಿಲ್ಲ, ನನ್ನ ಸಂಪೂರ್ಣ ರಕ್ಷಣೆ ಉಂಟು. ದೇವರ ನಿಮ್ಮ ರಕ್ಷಣೆ ವಿಶ್ವಾಸವೂ ನನಗುಂಟು. ಆದ್ರೆ ಒಂದು ಕೊನೆಯದಾಗಿ ಒಂದು ವೇಳೆ ಒಳಗೆ ಹೋದ ನಾನು ಪುನಃ ಬರ್ತೆ ಹೋದ್ರೆ ನನ್ನ ಹೆಂಡತಿ ಮಕ್ಕಳೊಂದು ನಿಮ್ಮ ಪಾಲಿಗೆ